ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಯಾವ ರೀತಿಯಾದಂತಹ ಗ್ರಹಗಳು ಮತ್ತು ಯಾವ ರೀತಿಯಾದಂತಹ ಮನೆಗಳು ಸಪೋರ್ಟ್ ಮಾಡ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಮೆರಿಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ನಾವು ರಾಜಕೀಯ ಕ್ಷೇತ್ರವನ್ನ ತಗೊಳ್ಳೋಣ. ಒಬ್ಬ ವ್ಯಕ್ತಿ ರಾಜಕೀಯ ಕ್ಷೇತ್ರಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಯಾವ ಜ್ಯೋತಿಷ್ಯದ 2 ಮನೆ ಮುಖ್ಯ ಆಗ್ತವೆ ಅಂದ್ರೆ 4ನೇ ಮನೆ ಮತ್ತು 10ನೇ ಮನೆ. 4ನೇ ಮನೆ ಯಾಕೆ ಅಂತ ಹೇಳಿದ್ರೆ ಹೌಸ್ ಆಫ್ ಮಾಸಸ್ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯ ಜನರನ್ನ ಆಳ್ಬೇಕಂತ ಹೇಳಿದ್ರೆ 4ನೇ ಮನೆ ನಮ್ಗೆ ಬಹಳ ಮುಖ್ಯ ಆಗುತ್ತೆ. 4ನೇ ಮನೆ ಅಧಿಪತಿನೋ ಅಥವಾ 4ನೇ ಮನೆಯಲ್ಲಿ ಕ್ರಿಯೇಟ್ ಆಗುವಂತಹ ರಾಜ್ಯಗಳೇನಿರ್ತವೆ ಅವುಗಳಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಬಹಳ ಸಾಧನೆ ಮಾಡಬಹುದು. ಮತ್ತು 4ನೇ ಮನೆನ ಹೌಸ್ ಆಫ್ ಪಾರ್ಲಿಮೆಂಟ್ ಅಂತ ಕೂಡ ಕರೀತಾರೆ. ಇನ್ನು ಎರಡನೇದಾಗಿ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ 10ನೇ ಮನೆ. 10ನೇ ಮನೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ 10ನೇ ಮನೆ ಕರ್ಮ ಭಾವ ಮತ್ತು ನೇಮು, ಫೇಮು, ರಾಯಲ್ ಅಥಾರಿಟಿಯನ್ನ ಕೊಡುವಂತದ್ದು, ಪೊಸಿಷನ್ ಅಂತ ಕೊಡುವಂತದ್ದು 10ನೇ ಮನೆ. ಆದ್ರಿಂದ ಇಲ್ಲಿ ಯಾವ ಗ್ರಹ ಕುಳಿತುಕೊಳ್ಳುತ್ತೆ ಅಥವಾ ಈ ಮನೆಯ ಅಧಿಪತಿ ಎಲ್ಲಿ ಕುಳಿತುಕೊಳ್ತಾನೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಮಿತ್ರ, ಇನ್ನು ಮುಖ್ಯವಾಗುವಂತಹ ಗ್ರಹಗಳು ಯಾವುದು ರಾಜಕೀಯಕ್ಕೆ ಅಂತ ನೋಡಿದ್ರೆ ಸೂರ್ಯ, ಚಂದ್ರ ಮತ್ತು ಶನಿ. ಶನಿ ಯಾಕೆ ಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ ಶನಿ ಯಾವುದಕ್ಕೆ ಕಾರಕ ಅಂದ್ರೆ ಸಾಮಾನ್ಯ ಜನರಿಗೆ ಕಾರಕ ಆಗಿರ್ತಾನೆ, ಮಾಸಸ್ಸಿಗೆ ಕಾರಕ ಆಗಿರ್ತಾನೆ. ಅದು ಅಲ್ಲದೆ ಶನಿ ಡೆಮೋಕ್ರಸಿಗೆ ಕಾರಕ. ಇವತ್ತು ನಾವು ಇರುವಂತದ್ದು ಯಾವ ಸಿಸ್ಟಮ್ ಅಂತ ಹೇಳಿದ್ರೆ ಡೆಮೋಕ್ರೆಟಿಕ್ ಸಿಸ್ಟಮ್. ಅದಕ್ಕೆ ನೀವು ನೋಡಬಹುದು ನಮ್ಮ ರಾಜಕಾರಣಿಗಳೆಲ್ಲ ಸಾಕಷ್ಟು ಫ್ರೀಬಿಗಳನ್ನ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಸಾಮಾನ್ಯ ಜನರಿಗೆ ಕೊಡ್ತಾರೆ. ಅದನ್ನ ಬಿಟ್ಟು ಅವರು ಹೈ ಪೊಸಿಷನ್ ಅಲ್ಲಿ ಸೊಸೈಟಿ ಇರ್ತಾರಲ್ಲ ಅಂತವ್ರಿಗೆ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಗೊತ್ತು ಅವ್ರಿಗೆ ಇವರ ವೋಟ್ಗಳೇನು ಅಷ್ಟೊಂದು ಪ್ರಾಮಿನೆಂಟ್ ಅಲ್ಲ, ಸಾಮಾನ್ಯ ಜನರ ಓಟೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಸೂರ್ಯ ಯಾಕೆ ರಾಜಕೀಯಕ್ಕೆ ಬಹಳ ಮುಖ್ಯ ಆಗ್ತಾನೆ ಅಂದ್ರೆ ಸೂರ್ಯ ಅಥಾರಿಟಿಯನ್ನ ಕೊಡ್ತಾನೆ ಮತ್ತು ಒಂದು ಡಾಮಿನೆನ್ಸ್ ಅನ್ನ ಕೊಡ್ತಾನೆ, ಒಂದು ರಾಯಲ್ ಪವರ್ ಅನ್ನ ಕೊಡ್ತಾನೆ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಚಂದ್ರ ಏನಕ್ಕೆ ಮುಖ್ಯ ಆಗ್ತಾನೆ ಅಂತ ಹೇಳಿದ್ರೆ ಚಂದ್ರ ಅಗೈನ್ ಒಂದು ರಾಯಲ್ ಗ್ರಹ ಆಗಿರುತ್ತೆ. ಅದಲ್ದಲೆ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಚಂದ್ರನು ಕೂಡ ಮಾಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅನ್ನುವಂಥದ್ದು. ಚಂದ್ರ ಫೇಮ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾನೆ. ಇವತ್ತಂತೂ ಸಾಕಷ್ಟು ಜನ ರಾಜಕಾರಣಿಗಳು ಕೇವಲ ಒಂದು ನೇಮ್ ಇಂದನೇ ಬಹಳ ಫೇಮಸ್ ಆಗ್ತಾರೆ, ಬಾಯಿಂದ ಬಾಯಿಗೆ ಹರಡತ್ತಲ್ಲ ಹಾಗೆ. ಎರಡನೇದಾಗಿ ಒಬ್ಬ ವ್ಯಕ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಮಿಂಚಬೇಕಂತ ಹೇಳಿದ್ರೆ ಯಾವ ರೀತಿಯಾದಂತಹ ಮನೆಗಳು ಮತ್ತು ಯಾವ ರೀತಿಯಾದಂತಹ ಗ್ರಹಗಳು ಇರಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕ್ರೀಡಾ ಕ್ಷೇತ್ರಕ್ಕೆ ಬಹಳ ಮುಖ್ಯ ಆಗುವಂತದ್ದೇ 3ನೇ ಮನೆ ಮತ್ತು 5ನೇ ಮನೆ ಅನ್ನುವಂಥದ್ದು. 3ನೇ ಮನೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ 3ನೇ ಮನೆ ಸ್ಕಿಲ್ಸ್ ಅನ್ನ ತೋರಿಸುತ್ತೆ ಮತ್ತು 3ನೇ ಮನೆ ಹ್ಯಾಂಡ್ಸ್ ಅನ್ನ ತೋರಿಸುತ್ತೆ. ಯಾವುದೇ ಒಂದು ಕ್ರೀಡೆ ಆಯ್ತು ಅಂತ ಹೇಳಿದ್ರು ಹ್ಯಾಂಡ್ಸ್ ಗಳು ಅಂದ್ರೆ ಕೈಗಳು ಬಹಳ ಮುಖ್ಯ ಆಗುತ್ತೆ. ಆ ಶೋಲ್ಡರ್ ಏರಿಯಾ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತು ಅದು ಅಲ್ಲದೆ 3ನೇ ಮನೆ ಕಮ್ಯುನಿಕೇಶನ್ ಕೂಡ ಆಗಿರುತ್ತೆ ಮತ್ತು 3ನೇ ಮನೆ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ ಆಗಿರುತ್ತೆ. ಕೇವಲ ಇದು ಮಾತ್ರ ಅಲ್ಲ, 5ನೇ ಮನೆನು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ 5ನೇ ಮನೆ ಟ್ಯಾಲೆಂಟ್ ಅನ್ನ ತೋರಿಸುತ್ತೆ. ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇತ್ತು ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತ್ರಿಕೋಣಗಳು ಒಬ್ಬ ವ್ಯಕ್ತಿಯ ಟ್ಯಾಲೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತವೆ. ಅದರಲ್ಲೂ ಎಸ್ಪೆಷಲಿ 5ನೇ ಮನೆ ಹಿಂದಿನ ಜನ್ಮದಿಂದ ಬರ್ತಿರುವಂತಹ ಒಂದು ಟ್ಯಾಲೆಂಟ್ ಗಳನ್ನ ನಮಗೆ ತೋರಿಸ್ತಾ ಕೊಡುತ್ತೆ. ಆದ್ರಿಂದ ಯಾವುದೇ ಒಂದು ಕಾಂಬಿನೇಷನ್ ಈ 3ನೇ ಮನೆ ಮತ್ತು 5ನೇ ಮನೆ ನಡುವೆ ಇತ್ತು ಅಂತ ಹೇಳಿದ್ರೆ ಅದು ಒಬ್ಬ ವ್ಯಕ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಮುನ್ನೋಗೋದಕ್ಕೆ ಬಹಳ ಸಹಾಯವನ್ನ ಮಾಡ್ತವೆ. ಈಗ 2 ಅತಿ ಮುಖ್ಯವಾದಂತಹ ಗ್ರಹಗಳು ಯಾವುದು ಅಂತ ಹೇಳಿದ್ರೆ ಕ್ರೀಡಾ ಕ್ಷೇತ್ರಕ್ಕೆ ಒಂದು ಬುಧ, ಇನ್ನೊಂದು ಕುಜ ಅಂತ ಹೇಳಿದ್ರೆ ಮಾರ್ಸ್ ಅಂಡ್ ಮರ್ಕ್ಯುರಿ. ಮಿತ್ರರೇ, ಬುಧ ಮತ್ತು ಕುಜ ಎರಡರಲ್ಲೂ ಒಂದು ಕಾಮನಿಟಿ ಏನು ಅಂತ ಹೇಳಿದ್ರೆ 2 ಕ್ವಿಕ್ ಗ್ರಹಗಳು, 2 ಸ್ಲೋ ಗ್ರಹಗಳಲ್ಲ. ಶನಿ ಸ್ಲೋ ಗ್ರಹ, ಗುರು ಸ್ಲೋ ಗ್ರಹ, ಆದ್ರೆ ಕುಜ ಮತ್ತು ಬುಧ 2 ಕ್ವಿಕ್ ಗ್ರಹಗಳಾಗಿರ್ತವೆ. ಸೊ ಒಬ್ಬ ವ್ಯಕ್ತಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತ ಹೇಳಿದ್ರೆ ತುಂಬಾ ಕ್ವಿಕ್ ಆಗಿರ್ಬೇಕಾಗುತ್ತೆ ಆತ, ಆಗ್ಲೇ ಸ್ಪೋರ್ಟ್ಸ್ ಮ್ಯಾನ್ ಆಗುವಂಥದ್ದು. ಯಾಕೆಂತ ಹೇಳಿದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕ್ರೀಡೆಗಳಿಗೂ ವೇಗ ಅನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಅದರಲ್ಲೂ ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿರೋದಕ್ಕೆ ಇವು ಮುಖ್ಯವಾಗಿರ್ತದೆ. ಇನ್ನ ಎರಡನೇದಾಗಿ ಕುಜ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಫಿಸಿಕಲ್ ಬಾಡಿಯ ಸ್ಟ್ರೆಂತ್, ಸ್ಟಾಮಿನಾವನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಎಷ್ಟು ಅಗ್ರೆಸಿವ್ ಆಗಿ ಆಡ್ತಾನೆ ಅನ್ನುವಂಥದ್ದು ಕೂಡ ಆತ ರೆಪ್ರೆಸೆಂಟ್ ಮಾಡ್ತಾನೆ. ಇನ್ನ ಬುಧ ಏನ್ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಮೈಂಡ್, ಇಂಟೆಲೆಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ನೀವು ಉದಾಹರಣೆಗೆ ಕ್ರಿಕೆಟ್ ತಗೊಂಡ್ರೆ ಒಬ್ಬ ವ್ಯಕ್ತಿ ಎಷ್ಟು ಸ್ಟಾಮಿನಾದಲ್ಲಿ ಹೊಡಿತಾನೆ ಅನ್ನುವಂಥದ್ದು ಕುಜ ಡಿಸೈಡ್ ಮಾಡಿದ್ರೆ ಬುಧ ಬಾಲ್ ಎಲ್ಲಿ ಬೀಳುತ್ತೆ ಮತ್ತದು ಎಲ್ಲಿ ಟರ್ನ್ ಆಗುತ್ತೆ ಅನ್ನುವಂತಹ ಒಂದು ಯೋಚನೆಯನ್ನ, ಒಂದು ಇಂಟ್ಯೂಟಿವ್ನೆಸ್ ಅನ್ನ ಬ್ಯಾಟ್ಸ್ಮನ್ ಕೊಡ್ತಾನೆ. ಹೀಗೆ ಬುಧ ಒಬ್ಬ ಸ್ಪೋರ್ಟ್ಸ್ ಮ್ಯಾನಿನ ಇಂಟೆಲೆಕ್ಟ್ ಮೇಲೆ ಕೆಲಸ ಮಾಡಿದ್ರೆ ಸ್ಪೋರ್ಟ್ಸ್ ಮ್ಯಾನಿನ ಬಾಡಿ ಪವರ್ ಮೇಲೆ ಕುಜ ಕೆಲಸ ಮಾಡ್ತಾನೆ. ಆದ್ರಿಂದ ಸ್ಪೋರ್ಟ್ಸ್ ಆಡುವಂತಹ ವ್ಯಕ್ತಿಗಳಿಗೆ 3ನೇ ಮನೆ, 5ನೇ ಮನೆ ಮತ್ತು ಕುಜ ಮತ್ತು ಬುಧರು ಬಹಳ ಮುಖ್ಯ ಆಗ್ತಾರೆ. ಕೇವಲ ಇದಷ್ಟೇ ಮನೆ ಅಂತ ಅಲ್ಲ, ಬೇರೆ ಮನೆಗಳಲ್ಲೂ ಕೂಡ ರಾಜಯೋಗ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಕ್ರೀಡಾ ಜಗತ್ತಿಗೆ ಹೋಗ್ಬೋದು, ಅಲ್ಲೂ ಮಿಂಚಬಹುದು. ಆದ್ರೆ ಇದು ಇನ್ ಜನರಲ್ ಆಗಿ ಇರುವಂತಹ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಿರುವಂತದ್ದು. 3ನೇ
ಮೊದಲನೇದಾಗಿ ಒಬ್ಬ ವ್ಯಕ್ತಿ ಸಿನಿಮಾ ಕ್ಷೇತ್ರದಲ್ಲಿ ಮಿಂಚಬೇಕಂತ ಹೇಳಿದ್ರೆ ಯಾವ ರೀತಿಯಾದಂತಹ ಮನೆ ಮತ್ತು ಗ್ರಹಗಳು ಬೇಕಾಗ್ತವೆ ಅಂತ ನೋಡಿದ್ರೆ, ಮನೆಗಳ ವೈಸು ನಮ್ಗೆ ಗೇನು ಸೇಮ್ ಗ್ರಹಗಳು 3ನೇ ಮನೆ ಮತ್ತು 5ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ 5ನೇ ಮನೆ ಟ್ಯಾಲೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು 3ನೇ ಮನೆ ಕಮ್ಯುನಿಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸಿನಿಮಾ ಅಂತ ಬಂತು ಅಂತ ಹೇಳಿದ್ರೆ ಕಮ್ಯುನಿಕೇಶನ್, ಡೈಲಾಗ್ ಡೆಲಿವರಿ, ಆಕ್ಷನ್ಸ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ರೂಲ್ ಮಾಡೋದು 3ನೇ ಮನೆನೇ ಆಗಿರ್ತದೆ. 5ನೇ ಮನೆ ಕ್ರಿಯೇಟಿವ್ ಟ್ಯಾಲೆಂಟ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಇನ್ನೊಂದು ಮನೆ ಸಿನಿಮಾ ಅಂತ ಬಂತು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದೇ 11ನೇ ಮನೆ. 11ನೇ ಮನೆ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ 11ನೇ ಮನೆಯನ್ನ ಜಯಭಾವ ಅಂತ ಕೂಡ ಕರೀತಾರೆ ಮತ್ತು ಅದು ಹೌಸ್ ಆಫ್ ನೆಟ್ವರ್ಕಿಂಗ್ ಕೂಡ ಆಗಿರುತ್ತೆ. ಒಬ್ಬ ನಟನಿಗೆ ಏನ್ ಮುಖ್ಯ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಸರ್ಕಲ್, ಆತನ ನೆಟ್ವರ್ಕ್ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾವಾಗ ಈ 3, 5 ಮತ್ತು 11ನೇ ಮನೆಗಳ ನಡುವೆ ಒಂದು ಕಾಂಬಿನೇಷನ್ ಏರ್ಪಡುತ್ತೋ ಆಗ ಆ ವ್ಯಕ್ತಿಗೆ ನಟನಾಗೋದಕ್ಕೆ ಬಹಳ ಅದು ಹೆಲ್ಪ್ ಮಾಡುತ್ತೆ. ಯಾಕೆಂತ ಹೇಳಿದ್ರೆ 11ನೇ ಮನೆಯೂ ತಕ್ಕ ಮಟ್ಟಿಗೆ ಒಂದು ಫೇಮ್ ಮತ್ತು ಇನ್ಕಮ್ ಅನ್ನು ಕೂಡ ಜನರೇಟ್ ಮಾಡುತ್ತೆ. 5ನೇ ಮನೆ ಕೂಡ ಒಂದು ಫೇಮ್ ಅನ್ನ ಜನರೇಟ್ ಮಾಡೋದ್ರಿಂದ ಒಬ್ಬ ನಟ ಕೇವಲ ನಟನೆಯಲ್ಲಿ ಚೆನ್ನಾಗಿದ್ರೆ ಮಾತ್ರ ಸಾಲದು, ಆ ನಟನೆ ಅವನಿಗೆ ನೇಮ್ ತಂದು ಕೊಡ್ತು ಅಂತ ಹೇಳಿದ್ರೆ ಅದು ಆತನನ್ನ ಫಿಲಂ ಇಂಡಸ್ಟ್ರಿಯಲ್ಲೇ ಉಳ್ಕೊಂಡು ಮತ್ತಷ್ಟು ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆದ್ರಿಂದ 3, 5 ಮತ್ತು 11ನೇ ಮನೆಯ ಕಾಂಬಿನೇಷನ್ ಗಳು ಒಬ್ಬ ಆಕ್ಟರ್ ಗಳಿಗೆ ತುಂಬಾ ಬೇಕಾಗುತ್ತೆ. ಇನ್ನ ನಟನಾಗ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗುವಂತಹ ಗ್ರಹಗಳು ಯಾವುದು ಅಂತ ನೋಡ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಶುಕ್ರ ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶುಕ್ರ ಈ ಫಿಲಂ ಇಂಡಸ್ಟ್ರಿ, ಗ್ಲಾಮರ್, ಲಕ್ಸುರಿಯನ್ನ ರೂಲ್ ಮಾಡ್ತಾನೆ. ಆದ್ರೆ ಸ್ಕಿಲ್ ಬೇಸ್ಡ್ ಅಂತ ನೋಡಿದ್ರೆ ನಮ್ಗೆ ಬುಧ ಮುಖ್ಯ ಆಗ್ತಾನೆ. ಆದ್ರೆ ನೇಮು ಫೇಮು ಅಂತ ಬಂತು ಅಂತ ಹೇಳಿದ್ರೆ ನಮ್ಗೆ ಶುಕ್ರ ಮತ್ತು ಗುರು ಕೂಡ ಫಿಲಂ ಇಂಡಸ್ಟ್ರಿಗೆ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಯಾಕೆಂತ ಹೇಳಿದ್ರೆ ಗುರು ಒಬ್ಬ ಫಿಲಂ ಇಂಡಸ್ಟ್ರಿಯಲ್ಲಿರುವಂತಹ ವ್ಯಕ್ತಿಯ ಜಾತಕದಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಂದು ಪಾಸಿಟಿವ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೀವು ಸಾಕಷ್ಟು ಜನ ಫಿಲಂ ಇಂಡಸ್ಟ್ರಿಯಲ್ಲಿ ನೋಡ್ತು ಅಂತ ಹೇಳಿದ್ರೆ ಅವರು ಹೆಸರನ್ನ ಕಳ್ಕೊಂಡ ತಕ್ಷಣ ಅಂತ ಹೇಳಿದ್ರೆ ಅವರೊಂದು ಇಮೇಜ್ ಏನನ್ನ ಮೇಂಟೈನ್ ಮಾಡ್ತಿರ್ತಾರೆ, ಆ ಇಮೇಜ್ ಕಳ್ಕೊಂಡ ತಕ್ಷಣ ಅವರ ಮಾರ್ಕೆಟ್ ಡೌನ್ ಆಗುವಂತಹ ಬಹಳಷ್ಟು ಚಾನ್ಸಸ್ ಇರುತ್ತೆ. ಆದ್ರಿಂದ ಮುಖ್ಯವಾಗಿ ಬೇಕಾಗಿರುವಂತದ್ದು ಇಮೇಜ್ ಆಗಿರುತ್ತೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಆತನಿಗೆ ನೇಮು ಫೇಮ್ ಅನ್ನು ಕೂಡ ತಂದ್ಕೊಡುತ್ತೆ ಮತ್ತು ಆತನ ಇಮೇಜ್ ಅನ್ನ ಬಿಲ್ಡ್ ಮಾಡಿ ಮೇಂಟೈನ್ ಮಾಡೋದಕ್ಕೂ ಬಹಳ ಸಹಾಯಕವಾಗಿರ್ತದೆ. ಆದ್ರಿಂದ ಕೇವಲ ನಟನೆ ಅಂತ ನೋಡ್ತು ಅಂತ ಹೇಳಿದ್ರೆ ಬುಧ ಮತ್ತು ಶುಕ್ರರು ಸಾಕು. ಬಟ್ ದೊಡ್ಡ ನೇಮು ಫೇಮು ಸಕ್ಸಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೇಕು ಅಂತ ಹೇಳಿದ್ರೆ ನಮ್ಗೆ ಶುಕ್ರ ಮತ್ತು ಗುರು ಬಹಳ ಮುಖ್ಯ ಆಗ್ತಾರೆ. ಇದಿಷ್ಟು ಕೂಡ ಸಿನಿಮಾ, ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಮನೆಗಳು ಮತ್ತು ಗ್ರಹಗಳಾಗಿತ್ತು. ಇದು ಜನರಲೈಸ್ಡ್ ವರ್ಷನ್ ಆಗಿತ್ತು ಹೊರತು ಹೀಗೆ ಇರ್ಬೇಕಂತ ಏನಿಲ್ಲ. ಬೇರೆ ಬೇರೆ ಕಾಂಬಿನೇಷನ್ ಅಲ್ಲೂ ಕೂಡ ಈ ಫೀಲ್ಡ್ಗೆ ನಾವು ಎಂಟರ್ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.